ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಟೆರೇರಿಯಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ನನ್ನ ಫೈನಲ್ ಮುಗ್ದಿರುವಂತಹ ಟೆರೇರಿಯಮ್ ಒಂದು ಔಟ್ಲುಕ್ಕು. ಟೆರೇರಿಯಮ್ ಅಂತ ಹೇಳಿದ್ರೆ ಈಗ ಅಕ್ವೇರಿಯಮ್ಮಲ್ಲಿ ನಾವು ಫಿಶ್ನ ಹೇಗೆ ಸಾಕ್ತೀವಿ ಅಥವಾ ಹೇಗೆ ಒಂದು ಬೆಳೆಸ್ತೀವಿ, ಹಾಗೆ ಒಂದು ಎನ್ಕ್ಲೋಸ್ಡ್ ಆಗಿರುವಂತಹ ಗ್ಲಾಸ್ ಒಂದು ಕಂಟೈನರಲ್ಲಿ ನಾವು ಪ್ಲ್ಯಾಂಟ್ಸನ್ನು ಬೆಳೆಸೋದೇ ಒಂದು ಟೆರೇರಿಯಂ ಆರ್ಟ್. ಇದರಲ್ಲಿ ನಾನು ಡೆಸರ್ಟ್ ಕಂಡೀಷನ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಕ್ಯಾಕ್ಟಸ್ ಎಲ್ಲನೂ ಹಾಕಿ ಈ ಥರ ನಾವು ನಮಗೆ ಹೇಗೆ ಇಷ್ಟ ಆಗುತ್ತೆ ಇದು ನನಗೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು. ಇದರಲ್ಲಿ ನಂದು ಪಾಟಿಂಗ್ ಸಾಯಿಲ್ ಇದೆ, ಕ್ಯಾಕ್ಟಸ್ ಸಾಯಿಲು, ಮತ್ತು ನಂದು ಕೆಲವೊಂದು ಆಲ್ರೆಡಿ ಬೇಬೀಸ್ನ ಗ್ರೋ ಮಾಡಿ ಚೆನ್ನಾಗಿ ರೂಟಿಂಗ್ ಬಿಟ್ಟಿರುವಂಥ ಕಟ್ಟಿಂಗ್ಸು, ಮತ್ತು ನಾನು ಅಮೆಝಾನಿಂದ ಬಂದಿರುವಂತಹ ಒಂದು ಗ್ಲಾಸ್ ಬೌಲ್ ಅಥವಾ ಕಂಟೈನರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಇದು ನೋಡಿ, ಆಲ್ರೆಡಿ ನಾನು ಬೇರೆ ಕಡೆ ಅದನ್ನು ಪಾಟಿಂಗ್ ಮಾಡಿ ಅದು ನನಗೆ ಎಲ್ಲನೂ ತುಂಬ ಚೆನ್ನಾಗಿ ರೂಟ್ ಗ್ರೋತ್ ಆಗಿದೆ. ಈ ಒಂದು ಸಕ್ಕಲೆಂಟ್ಸನ್ನು ಕ್ಯಾಕ್ಟಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಆ ಗ್ಲಾಸ್ ಬೌಲಿಗೆ ಈ ಪಾಟಿಂಗ್ ಸಾಯಿಲ್ ಮತ್ತು ಆ ಕ್ಯಾಕ್ಟಸನ್ನು ಹಾಕೋಕ್ಕೆ ಅರೇಂಜ್ಮೆಂಟ್ನ ಸ್ಟಾರ್ಟ್ ಮಾಡ್ತೀನಿ. ಇದು ನನಗೆ ನಿಮಗೆ ಹೇಳ್ದಂಗೆ ಅಮೆಝಾನಿಂದ ಆರ್ಡರ್ ಮಾಡಿ ತರಿಸಿರುವಂಥ ಒಂದು ಪ್ಯಾಕೇಜು. ಅವರು ತುಂಬ ನೀಟಾಗಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಬಬಲ್ ರ್ಯಾಪನ್ನು ನೀವು ರಿಮೂವ್ ಮಾಡಿದ್ರೆ ಈ ಗ್ಲಾಸ್ ಬೌಲು ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಪ್ಯಾಕೇಜ್ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಡೌಟ್ಸ್ ಇಲ್ಲ. ಮತ್ತು ಅದು ಬ್ರೇಕ್ ಆಗದೇ ಇರೋ ಥರ ಅವರು ಎಲ್ಲ ಪ್ರಿಲಿಮಿನರಿ ಮೆಷರ್ಸನ್ನು ತೊಗೊಂಡು ಪ್ಯಾಕೇಜನ್ನು ಡೆಲಿವರಿ ಮಾಡಿದ್ದಾರೆ. ಇದಕ್ಕೆ 2 ಸೈಡು ಹೋಲ್ ಇದೆ. ಏನಕ್ಕೆ ಅಂದರೆ ಇದು ವೆಂಟಿಲೇಷನ್ ಪರ್ಪಸ್ ಪ್ಲ್ಯಾಂಟ್ಸಿಗೆ ಅಂತ 2 ಹೋಲ್ಸ್ ಇದೆ. ನೆಕ್ಸ್ಟ್ ಒಂದು ಬಿಗ್ ಮೌತ್ ಇದೆ, ಅದು ಥ್ರೂ ಆದ್ದರಿಂದ ನಾವು ಪ್ಲ್ಯಾಂಟ್ಸನ್ನು ಅದಕ್ಕೆ ಪ್ಲ್ಯಾಂಟ್ ಮಾಡಬೇಕು. ನಾನು ಮೊದಲಿಗೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಟೆರೇರಿಯಮಲ್ಲಿ ಬೇಸಿಗೆ ನಾವು ಪೆಬಲ್ಸನ್ನು ಹಾಕಿ ನಾವು ಎಕ್ಸ್ಟ್ರಾ ಏನು ವಾಟರಿಂಗ್ ಮಾಡಿದ್ರೆ ಅದು ಸ್ಟೋರೇಜ್ ಆಗೋ ಥರ ಪೆಬಲ್ಸನ್ನು ಹಾಕಿ ನಾವು ಟೆರೇರಿಯಮ್ನ ಸ್ಟಾರ್ಟಪ್ ಮಾಡ್ತೀವಿ. ಬೇಸಿಕ್ ರೂಲ್ಸ್ ಅದು ನಾವು ಟೆರೇರಿಯಮ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅಡಿನಲ್ಲಿ ನಾವು ಪೆಬಲ್ಸ್ ಅಥವಾ ಏನು ಗ್ರಾವೆಲ್ಸ್ ಥರ ಏನು ಸಿಗುತ್ತೆ ಅದನ್ನು ಅಡಿನಲ್ಲಿ ಹಾಕಿ ಅದ್ರ ಮೇಲೆ ನಾವು ಈ ಕಲರ್ಡ್ ಸ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಲೈಕ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ಯಾಂಡ್ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಪಾಟಿಂಗ್ ಮಿಕ್ಸ್ಚರ್ ಹಾಕಿ ಅದ್ರ ಮೇಲೆ ನಾವು ಪ್ಲ್ಯಾಂಟ್ಸನ್ನು ಹಾಕಿ ಅದ್ರ ಮೇಲೆ ಡೆಕೋರೇಷನ್ ಪರ್ಪಸ್ಸಿಗೆ ಅಂತ ನಾವು ಪೆಬಲ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಡೆಕೋರೇಟಿವ್ ಸ್ಟೋನ್ಸು, ಕಲರ್ ಸ್ಯಾಂಡ್ ಆ ಥರ ಯೂಸ್ ಮಾಡ್ತೀವಿ. ಇದು ತುಂಬ ಒಂದು ಗ್ಯಾಪ್ ತುಂಬಾ ಕಮ್ಮಿ ಇದೆ. ಮೌತ್ ಓಪನಿಂಗ್ಗೆ ಬೇಸು ತುಂಬ ಕಮ್ಮಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಯಾಂಡನ್ನು ಡೈರೆಕ್ಟಾಗಿ ಪಾಟಿಂಗ್ ಸಾಯಿಲ್ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಾಡಿಬಿಟ್ಟು ಹೇಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಸ್ಲ್ಯಾಂಟಾಗಿ ಹಿಂದೆ ಸ್ವಲ್ಪ ಮಣ್ಣು ಜಾಸ್ತಿ ಹಾಕಿ ನಿಲ್ಲಿಸ್ಕೊತಾ ಇದ್ದೀನಿ. ಅದ್ರ ಒಳಗಡೆ ಇರುವಂತಹ ಗ್ಯಾಪಿಗೆ ನಾನು ಪ್ಲ್ಯಾಂಟ್ಸ್ ಯಾವುದು ಸೂಟೇಬಲ್ ಇದೆ ಆ ಪ್ಲ್ಯಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನೀಟಾಗಿ ಅರೇಂಜ್ ಮಾಡೋಕ್ಕೆ ಅಂತ ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಟೆರೇರಿಯಂ ಆರ್ಟು. ಏನಕ್ಕೆ ಅಂತ ಹೇಳಿದ್ರೆ ಲೈಕ್ ನೀವು ಫಿಶ್ ಅಕ್ವೇರಿಯಮ್ ಹೇಗೆ ನೀವು ಫಿಶ್ನ ಬೆಳೆಸ್ತೀರಿ ಅದೇ ಥರನೇ ಇಲ್ಲಿ ಒಂದು ಎನ್ಕ್ಲೋಸ್ಡ್ ಎನ್ವಿರಾನ್ಮೆಂಟಲ್ಲಿ ನೀವು ಪ್ಲ್ಯಾಂಟ್ಸನ್ನು ಬೆಳೆಸ್ಬೋದು. ಇದು ನೀವು 15 ಡೇಸ್ ಒನ್ಸು ವಾಟರಿಂಗ್ ಮಾಡಬೇಕು, ಸ್ಪ್ರೇ ಮಾಡಿದ್ರೆ ಆಯಿತು. ಮತ್ತು ಅದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಅದು ಬಾಟಮ್ ಲೆವೆಲಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸಾಯಿಲ್ ಕಲರ್ ನಿಮಗೆ ಗೊತ್ತಾಗುತ್ತೆ, ಅದು ಸಾಗಿ ಥರ ಇದೆಯಾ, ವೆಟ್ ಇದೆಯಾ, ಅಥವಾ ಕಲರ್ ಏನಾದರೂ ಫುಲ್ ಡ್ರೈ ಆಗಿ ಕಂಪ್ಲೀಟ್ ಕೋಕೋಪೀಟ್ ಡ್ರೈ ಆಗಿದೆ ಅಂತ ಹೇಳಿದ್ರೆ ಅದು ನಿಮಗೆ ಡ್ರೈ ಕಂಡೀಷನ್ ಇಂಡಿಕೇಟ್ ಮಾಡುತ್ತೆ. ಆವಾಗ ನೀವು ಅದಕ್ಕೆ ಜಸ್ಟ್ ಒಂದು 2-3 ಸ್ಪ್ರೇ ಮಾಡಿದ್ರೆ ಆಯಿತು, ಸಾಯಿಲ್ ಒದ್ದೆ ಆಯಿತು ಅಂತ ಹೇಳಿದ್ರೆ ಆ ಪ್ಲ್ಯಾಂಟು ನಿಮಗೆ ಆರಾಮಾಗಿ ಬದುಕೊಳ್ಳುತ್ತೆ. ಇದಕ್ಕೆ ಇಂಡೈರೆಕ್ಟ್ ನೀವು ಬ್ರೈಟ್ ಸನ್ಲೈಟ್ನ ಕೊಟ್ಟರೆ ಕ್ಯಾಕ್ಟಸ್ ಅದು ಒಳಗಡೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಮನೆಯಲ್ಲೆಲ್ಲ ನಿಮಗೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮತ್ತು ಇದು ಹ್ಯಾಂಗಿಂಗ್ ಇರೋದ್ರಿಂದ ಹುಕ್ಕನ್ನ ಕೊಟ್ಟಿದ್ದಾರೆ ಮೇಲೆ, ನೀವು ಹ್ಯಾಂಗಿಂಗ್ ಕೂಡ ಮಾಡಿಕೊಂಡು ಮನೆಯಲ್ಲಿ ಇಟ್ಕೋಬೋದು. ಈಗ ನೋಡಿ, ನಾನು ಪ್ಲ್ಯಾಂಟ್ಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ. ಹಿಂದೆ ತುಂಬ ಉದ್ದ ಇರುವಂತಹ ಪ್ಲ್ಯಾಂಟ್ಸ್ ಹಾಕ್ಕೊಂಡಿದ್ದೀನಿ. ಪ್ರಿಕಿಪಿಯರ್ ಮತ್ತು ಇನ್ನೊಂದು ಕ್ಯಾಕ್ಟಸ್ ಇದೆ. ಫ್ರಂಟಲ್ಲಿ ಬಾಲ್ ಕ್ಯಾಕ್ಟಸ್ ಒಂದು ಮತ್ತು ಮ್ಯಾಮಿಲೇರಿಯಾ ಎಲಾಂಗೇಟಾ ಅದು ಒಂದು ಛೋಟಾ ಬೇಬಿ ಹಾಕಿದ್ದೀನಿ. ಸದ್ಯಕ್ಕೆ ಅದು ನೋಡೋಕ್ಕೆ ಡೆಸರ್ಟ್ ಥರನೇ ಫೀಲ್ ಆಗ್ತಾಯಿದೆ. ಕೋಕೋಪೀಟ್ ಮೇಲೆಲ್ಲ ಕಂಪ್ಲೀಟ್ ಸ್ಯಾಂಡನ್ನು ನಾನು ಕವರ್ ಮಾಡಬೇಕು. ಅದು ಸ್ಯಾಂಡನ್ನು ನಾನು ಒಂದು ಕನ್ಸ್ಟ್ರಕ್ಷನ್ ಸೈಟಿಂದ ತೊಗೊಂಬಂದಿದ್ದು. ಸ್ಯಾಂಡನ್ನು ಮೇಲೆ ಪೂರ್ತಿ ನಾನು ಕವರ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಡೆಸರ್ಟ್ ಲುಕ್ಕೇ ಕೊಡುತ್ತೆ ನನಗೆ. ಮತ್ತು ನೀವೇನಾದರೂ ಇನ್ ಕೇಸ್ ನೀವು ಸ್ಯಾಂಡನ್ನು ಹಾಕುವಾಗ ಅಥವಾ ಪ್ಲ್ಯಾಂಟ್ಸ್ ಮೇಲೆ ಏನಾದರೂ ಸ್ಯಾಂಡ್ ಬೀಳ್ತು ಅಂದರೆ ಅಥವಾ ವಾಲ್ಸಲ್ಲಿ ಏನಾದರೂ ಸ್ಯಾಂಡ್ ಇದೆ ಅಂತ ಹೇಳಿದ್ರೆ ಬ್ರಷನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ರಿಮೂವ್ ಮಾಡಬೇಕು. ಇದು ನೋಡಿ ನನ್ನ ಫೈನಲ್ ಒಂದು ಡೆಸರ್ಟ್ ಲುಕ್ ಇರುವಂತಹ ಅರೇಂಜ್ಮೆಂಟು. ನಿಮಗೆ ನೋಡ್ಬೋದು ಅಲ್ಲಿ ಒಂದು ಕಂಪ್ಲೀಟ್ ಲೇಯರ್ ನಿಮಗೆ ಕಾಣಿಸ್ತಾ ಇದೆ. ಕೆಳಗಡೆ ಇರುವಂತಹ ಪಾಟಿಂಗ್ ಸಾಯಿಲಿಗೆ ಮತ್ತು ಸ್ಯಾಂಡಿಗೆ ಫುಲ್ ಒಂದು ಲೇಯರ್ ಅಷ್ಟು ಕಂಪ್ಲೀಟ್ ಥಿಕ್ನೆಸ್ ಇದೆ. ಆಮೇಲೆ ಅದು ಒಂದು ಸಣ್ಣದೊಂದು ಪೆಬಲ್ ಇಟ್ಟಿದ್ದೀನಿ ಅಲ್ಲಿ, ಅದು ಡೆಸರ್ಟ್ ಲುಕ್ಕನ್ನ ಕೊಡಲಿಕ್ಕೆ ಅಂತ.
ಇದು ಹಿಂದೆನೂ ಎಲ್ಲ ನೀಟಾಗಿ ಸ್ಯಾಂಡೆಲ್ಲ ಹಾಕಿ ಕವರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಮನೆ ಒಳಗಡೆ ಎಲ್ಲಿ ಲೈಟ್ ಬರುತ್ತೆ ಆ ಕಡೆ ಏನಾದರೂ ನೀವು ಇದನ್ನು ಪ್ಲೇಸ್ ಮಾಡ್ಬೋದು. ಇಲ್ಲ ಹ್ಯಾಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ರೈಟ್ ಸನ್ಲೈಟ್ ಬರೋ ಕಡೆ ಹ್ಯಾಂಗು ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಹೇಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಥಮ್ಸ್ ಅಪ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟೆರೇರಿಯಂ ಆರ್ಟನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಔಟ್ಕಮ್ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.